ಸ್ನೇಹಿತರೆ, IPL ಪ್ಲೇ ಆಫ್ ಇತಿಹಾಸದಲ್ಲಿ ಇವತ್ತು ಬಿರುಗಾಳಿ ಎದ್ದಿದೆ. ಧರ್ಮಶಾಲಾ ಮೈದಾನದಲ್ಲಿ ರಜತ್ ಪಟಿದಾರ್ ಆಡಿರೋ ರುದ್ರ ತಾಂಡವಕ್ಕೆ ಗುಜರಾತ್ ತಂಡದ ಬೌಲರ್ಗಳು ಅಕ್ಷರಶಃ ಧೂಳಿಪಟವಾಗಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ RCBಗೆ ಆರಂಭದಲ್ಲಿ ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್ ವಿಕೆಟ್ ಉರುಳಿದಾಗ ಗುಜರಾತ್ ಕೈ ಮೇಲಾಗಿತ್ತು. ಆದರೆ ಆಮೇಲೆ ಶುರುವಾಗಿದ್ದೇ ಅಸಲಿ ಪಿಕ್ಚರ್. ಇನ್ನು ರಜತ್ ಪಟಿದಾರ್ ಕ್ರೀಸ್ಗೆ ಬರ್ತಾ ಇದ್ದಂತೆ ಪಂದ್ಯದ ಚಿತ್ರಣವೇ ಬದಲಾಯಿತು. ಕೇವಲ 21 ಎಸೆತಗಳಲ್ಲಿ ಅರ್ಧ ಶತಕ ಚಚ್ಚಿದ ಪಟಿದಾರ್ ಆಮೇಲೆ ಸಿಕ್ಕ ಬಾಲ್ನೆಲ್ಲ ಬೌಂಡರಿ ದಾಟಿಸಿದ್ರು. ಕೃಣಾಲ್ ಪಾಂಡ್ಯ ಜೊತೆಗೂಡಿ 15 ಓವರ್ನಲ್ಲಂತೂ ಬರೋಬ್ಬರಿ 28 ರನ್ ಚಚ್ಚಿ ಮೈದಾನದಲ್ಲಿ ದೀಪಾವಳಿ ಆಚರಿಸಿದ್ರು. ಅದರಲ್ಲೂ ಸಿರಾಜ್ ಓವರ್ನಲ್ಲಿ ಹೊಡೆದ ಆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಮಾತ್ರ ಅನ್ಬಿಲೀವಬಲ್. ಇನ್ನು ಕೊನೆಯ 5 ಓವರ್ಗಳಲ್ಲಿ RCB ಲೂಟಿ ಮಾಡಿದ್ದು ಬರೋಬ್ಬರಿ 86 ರನ್ಗಳು. ಕೇವಲ 33 ಬಾಲ್ ಆಡಿದ ಪಟಿದಾರ್ 9 ಸಿಕ್ಸರ್ ಹಾಗೂ 5 ಫೋರ್ಗಳ ನೆರವಿನಿಂದ ಅಜೇಯ 93 ರನ್ ಚಚ್ಚಿ ಇತಿಹಾಸ ಬರೆದಿದ್ದಾರೆ. ಇದರ ನೆರವಿನಿಂದ RCB 20 ಓವರುಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 252 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತು. ಇನ್ನು ಇದು ಪ್ಲೇ ಆಫ್ ಇತಿಹಾಸದಲ್ಲೇ ಅತ್ಯಧಿಕ ಸ್ಕೋರ್. ಇನ್ನು ಗುಜರಾತ್ ಪರ ಹೋಲ್ಡರ್ ಮತ್ತು ರಬಾಡಾ ತಲಾ 2 ವಿಕೆಟ್ ಪಡೆದರೂ ರನ್ ಮಳೆಯನ್ನ ತಡೆಯೋಕೆ ಆಗಲಿಲ್ಲ. ಇನ್ನು ಇತ್ತ RCBಯ ಬೌಲಿಂಗ್ ದಾಳಿಗೆ GT ಸಂಪೂರ್ಣವಾಗಿ ಧ್ವಂಸವಾಯಿತು ಮತ್ತು ಕೊನೆಯಲ್ಲಿ RCB ಈ ಮ್ಯಾಚ್ನ ಗೆದ್ದು ಇತಿಹಾಸ ನಿರ್ಮಿಸುವ ಮೂಲಕ ಫೈನಲ್ ತಲುಪಿತು. ಸ್ನೇಹಿತರೆ, ನೀವು ಕೂಡ RCBಯ ಅಪ್ಪಟ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ಸಲ ಕಪ್ ನಮ್ದು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.